ನನಗೆ ರಾಖಿ ಕಟ್ಟಕ್ಕೆ ಒಡ ಹುಟ್ಟಿದ ಅಕ್ಕ ತಂಗಿ ಯಾರು ಇಲ್ಲ. ಆದ್ರೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾರೈಸೋ ಅಕ್ಕ ತಂಗಿರು ಲಕ್ಷಾಂತರ ಜನ ಇದ್ದಾರೆ. ಈ ರಕ್ಷಾ ಬಂಧನ ಸಮಯದಲ್ಲಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡೋ ಒಬ್ಬ ಅಕ್ಕನ್ಗೆ ₹1,000 ಮೋಸ ಆಗೋದನ್ನ ತಡೆದು 50,000ಕ್ಕಿಂತ ಹೆಚ್ಚು ಹಣ ಅವ್ರ ಕೈಗೆ ಸೇರೋಂಗ್ ಮಾಡಿದೆ. ಅಕ್ಕ ಮಾಡಿದ ಒಂದು ಫೋನ್ ಕಾಲ್ ಇಂದ ಅವ್ರ ಪದಾರ್ಥ ಮಾರಿದ್ದಕ್ಕೆ ನ್ಯಾಯವಾದ ದುಡ್ಡು ಅವ್ರ ಕೈ ಸೇರ್ತು. ಜೊತೆಗೆ ಅವ್ರ ಕಷ್ಟ ಕಾಲಕ್ಕೆ ಬಡ್ಡಿ ಸಾಲ ಮಾಡೋದು ತಪ್ಪು. ಮನುಷ್ಯನಿಗೆ ಸಡನ್ ಆಗಿ ಇವಾಗ ಏನಾದ್ರು ಹಣಕಾಸು ಸಂಕಷ್ಟ ಬಂತು ಅಂತಂದ್ರೆ ಮೊದಲು ಮನೇಲಿ ಎಷ್ಟು ಚಿನ್ನ ಐತೆ ಅಂತಾನೆ ಚೆಕ್ ಮಾಡೋದು. ಇವಾಗ ದುಡ್ಡಿಗಿಂತ ದಿನ ದಿನ ಚಿನ್ನಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಕಷ್ಟ ಅಂತ ಮನೇಲಿರೋ ಚಿನ್ನನ ತಗೊಂಡೋಗಿ ಮಾರಕ್ ಹೋದ್ರೆ ನಾವು ತಗೊಳ್ಳುವಾಗ ಚಿನ್ನ ಅಪರಂಜಿ ಅಂದಿರ್ತಾರೆ. ಆದ್ರೆ ಮಾರಕ್ ಹೋಯ್ತು ಅಂದ್ರೆ ನಿಮ್ಮ ಚಿನ್ನದಲ್ಲಿ ಕಲ್ಲು ಐತೆ, ಕಬ್ಬಣ ಐತೆ, ಕರಗಿಸಿ ಕಲ್ಲು ಮಣ್ಣು ತೆಗೆದು ನಿಮ್ ಚಿನ್ನಕ್ ಮಾತ್ರ ಕಾಸು ಕೊಡ್ತೀವಿ ಅಂತ ಊರ್ಗೆ ಗಲ್ಲಿ ಗಲ್ಲಿಗೆ ಉಂಡೆ ನಮ ಹಾಕೋರು ಕ್ಯೂ ಅಲ್ಲಿ ನಿಂತವ್ರೆ. ವಿಷಯ ಎಷ್ಟೇ ಸ್ನೇಹಿತರೆ, ಇತ್ತೀಚೆಗೆ ಸ್ವಲ್ಪ ದಿವಸದಿಂದ ನಾನು ನನ್ನ ಸ್ವಂತ ಚಿನ್ನ ಮಾರಕ್ ಹೋದಾಗ ನನ್ಗೆ ಏನೇನೆಲ್ಲ ಮೋಸ ಆಗಿತ್ತು, ಆ ಮೋಸದಿಂದ ನಾನು ಹೆಂಗ್ ತಪ್ಪಿಸ್ಕೊಂಡೆ, ಅವ್ರ ಹೇಗೆ ನನ್ಗೆ ಮೋಸ ಎಲ್ಲ ಮಾಡ್ತಿದ್ರು, ಮತ್ತೆ ನನ್ನ ಚಿನ್ನಕ್ಕೆ ಸರಿಯಾದ ದುಡ್ಡು ಎಲ್ಲಿ ಸಿಕ್ತು ನನ್ಗೆ ಅಂತ ಒಂದು 6 ತಿಂಗಳಿಂದ ಒಂದು ವಿಡಿಯೋ ಮಾಡಾಕಿದ್ದೆ. ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 60-70 ಲಕ್ಷ ಜನ ನೋಡಿದ್ರು. ಆ ವಿಡಿಯೋದಲ್ಲಿ ನಾನು ಕರೆಕ್ಟ್ ಆಗಿ ಚಿನ್ನನ ಹೇಗೆಲ್ಲ ಮಾರಬೇಕು, ಯಾರಿಗೆಲ್ಲ ಕೊಟ್ರೆ ನಿಮ್ಮ ಚಿನ್ನಕ್ಕೆ ಕರೆಕ್ಟ್ ಆದ ಬೆಲೆ ಸಿಗುತ್ತೆ ಅಂತ, ಹಾಗೆ ಚಿನ್ನ ಮಾರಕ್ ಹೋದಾಗ ಹೇಗೆಲ್ಲ ಮೋಸ ಮಾಡ್ತಾರೆ ಅಂತ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೆ. ಆ ವಿಡಿಯೋ ನೋಡಿ 100 ಜನ ತಮ್ಮ ಅವಶ್ಯಕತೆಗೆ ಚಿನ್ನನ ಮಾರಕ್ಕೇನಾರ ಹೋದ್ರೆ ಹೇಗೆಲ್ಲ ನ್ಯಾಯವಾದ ಬೆಲೆಗೆ ಚಿನ್ನನ ಮಾರಾಟ ಮಾಡಬೇಕು, ತಮ್ಮ ಚಿನ್ನದ ಮೌಲ್ಯಕ್ಕೆ ಮೋಸ ಆಗದಂಗೆ ಹೆಂಗೆ ದುಡ್ಡನ್ನೆಲ್ಲ ತಗೋಬೇಕು, ಇನ್ ಕೇಸ್ ಮೋಸ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಯಾವ ಸಹಾಯವಾಣಿಗೆ ಕರೆ ಮಾಡ್ತು ಅಂದ್ರೆ ಅವ್ರಿಗೆ ನ್ಯಾಯವಾದ ಬೆಲೆ ಸಿಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ಆ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೆ. ಆ ವಿಡಿಯೋದಿಂದ 100 ಜನಕ್ಕೆ ನ್ಯಾಯವಾದ ಬೆಲೆ ಅಂತ ಸಿಕ್ಕಿದೆ. ಅದನ್ನ ನನಗೆ ಕನ್ಫರ್ಮ್ ಮಾಡಿ ಫೋನ್ ಅಲ್ಲೇ ಮಾತಾಡಿ ಹೇಳಿದ್ದಾರೆ. ಅದೇ ರೀತಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡೋ ಒಬ್ಬ ಅಕ್ಕನ್ಗೂ ತುಂಬಾ ಅರ್ಜೆಂಟ್ಗೋಸ್ಕರ ಅವ್ರ ಚಿನ್ನನ ಮಾರಾಟ ಮಾಡಕ್ ಹೋದಾಗ ಒಂದು ಖಾಸಗಿ ಕಂಪನಿ ಬಾರಿ ಮೋಸ ಮಾಡಕ್ಕೆ ಟ್ರೈ ಮಾಡಿದ್ರು. ಆದ್ರೆ ನಾನ್ ಮಾಡಿರೋ ಒಂದು ವಿಡಿಯೋನ ನೋಡಿ ಅಲ್ಲಿ ಇದ್ದಿದ್ದ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ, ಜೊತೆಗೆ ನನಗೂ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವ್ರ ಕಷ್ಟ ಕಾಲದಲ್ಲಿ ಚಿನ್ನನ ಮಾರಕ್ ಹೋದಾಗ ನ್ಯಾಯವಾದ ಬೆಲೆ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸಪೋರ್ಟ್ ಮಾಡೋ ಅಕ್ಕನ್ಗೆ ₹50,000 ಎಕ್ಸ್ಟ್ರಾ ಕೊಡ್ಸಿದ ಖುಷಿ ನನಗೆ ಸಿಕ್ಕಿದೆ. ಈ ವರ್ಷದ ರಕ್ಷಾ ಬಂಧನಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನ್ ಬೇಕು ಹೇಳಿ. ನನಗೆ ಕಾಗೆ ಬಂಗಾರನ ಚಿನ್ನ ಅಂತ ಕೊಟ್ರು ನನಗೆ ನಿಜವಾಗ್ಲೂ ಕಂಡಿಡಿಯಕ್ ಗೊತ್ತಾಗಲ್ಲ. ಆದ್ರೆ ನನಗೆ ಮತ್ತೆ ನನ್ನ 100 ಜನ ಸೋಷಿಯಲ್ ಮೀಡಿಯಾ ಸ್ನೇಹಿತರುಗಳಿಗೆ ಕಷ್ಟ ಕಾಲದಲ್ಲಿ ಚಿನ್ನ ಮಾರಕ್ ಹೋದಾಗ ನಮ್ಗೆ ಹೊರಗಡೆ ಮೋಸ ಆಗೋದನ್ನ ತಡೆದು ನಮ್ಮ ಕಷ್ಟ ಸಂದರ್ಭದಲ್ಲಿ ನಮ್ಮ ಚಿನ್ನಕ್ಕೆ ಸರಿಯಾದ ಮೌಲ್ಯದ ಹಣ ಕೊಟ್ಟು ನಿಮ್ ಚಿನ್ನನ ನಿಮ್ ಕಷ್ಟ ಕಾಲಕ್ಕೆ ನಮ್ಮ ಹತ್ರ ಮಾಡಿದ್ರೆ ಖಂಡಿತ ನಿಮ್ಗೆ ₹1 ಮೋಸ ಆಗಲ್ಲ ಅಂತ ಪ್ರಾಮಿಸ್ ಮಾಡೋ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಈ ಕಾಂಟ್ಯಾಕ್ಟ್ ನಂಬರ್ ನ ನೀವೆಲ್ಲರೂ ಸೇವ್ ಮಾಡಿ ಇಟ್ಬಿಡಿ. ಈ ಕಾಂಟ್ಯಾಕ್ಟ್ ನಂಬರ್ ಇಂದಾನೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡೋ ಅಕ್ಕನ್ಗೆ ಹೊರಗಡೆಗಿಂತ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಲಿ ಸುಮಾರು ₹50,000 ಜಾಸ್ತಿ ಹಣ ಸಿಕ್ತು. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಸ್ಟ್ಯಾಂಡರ್ಡ್ ಬಗ್ಗೆ ನಾನೇನ್ ಹೇಳಂಗಿಲ್ಲ, ಯಾಕಂದ್ರೆ ಈ ಕಂಪನಿಗೆ ISO 9001 2015 ಸರ್ಟಿಫೈಡ್ ಆಗಿದೆ. ಅರ್ಜೆಂಟ್ಗೆ ನಿಮ್ಮ ಚಿನ್ನನ ಅರ್ಧಂಬರ್ಧ ಬೆಲೆಗೆ ಮಾರಿ 3 ನಾಮ ಹಾಕ್ಸ್ಕೊಳ್ಳೋಕ್ಕಿಂತ ಮೊದಲೇ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುವ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಹೆಲ್ಪ್ ಡೆಸ್ಕ್ ಗೆ ಕಾಲ್ ಮಾಡಿ ಕರ್ನಾಟಕದಾದ್ಯಂತ ನಿಮ್ಮ ಚಿನ್ನಕ್ಕೆ ನ್ಯಾಯವಾದ ಬೆಲೆ ಕೊಡೋದ್ರಲ್ಲಿ 2 ಡೌಟ್ ಇಲ್ವೇ ಇಲ್ಲ. ಸೊ ಚಿನ್ನ ಸೇಲ್ ಮಾಡೋದ್ರಲ್ಲಿ ನನಗೆ ಮೋಸ ಆಗೋದನ್ನ ತಡೆದವ್ರನ್ನ ನಿಮ್ಗೆ ಮೀಟ್ ಮಾಡಿಸ್ತೀನಿ ಬನ್ನಿ. ಮತ್ತೆ ನನ್ನ ವಿಡಿಯೋ ನೋಡಿ ತುಂಬಾ ಜನ ಯಾರು ಚಿನ್ನ ಮಾರಬೇಕು ಅಂತಿದ್ರು, ಅವ್ರಿಗೆಲ್ಲ ಮೋಸ ಆಗೋದನ್ನ ತಡೆದಿದ್ದು ಈ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಸೊ ಸದ್ಯಕ್ಕೆ ಇವಾಗ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ MD ಅವರಾದ ಶ್ರೀಕಾಂತ್ ಸರ್ನ ಮಾತಾಡಿಸ್ತೀನಿ. ಅವ್ರ ಹತ್ರ ಏನೇನೆಲ್ಲ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದಾರೆ ಒಂದು ಚಿನ್ನನ ಪರ್ಚೇಸ್ ಮಾಡಕ್ಕೆ, ಪ್ಲಸ್ ಅವ್ರ ಕಂಪನಿ ಎಲ್ಲ ಹೇಗೆ ರನ್ ಆಗ್ತಾ ಇದೆ, ಮತ್ತೆ ಅವ್ರ ಕಸ್ಟಮರ್ ಕೇರ್ ಇಂದ ಹಿಂಗೆಲ್ಲ ಜನಗಳಿಗೆ ಮೋಸ ಆಗೋದನ್ನ ತಡೀತಾರೆ, ಮತ್ತೆ ಹೆಂಗ್ ಸಪೋರ್ಟ್ ಎಲ್ಲ ಮಾಡ್ತಾರೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ನ್ಯೂಸ್ಗಳನ್ನೆಲ್ಲ ಓದಿರ್ತೀವಿ, ಕೇಳಿರ್ತೀವಿ, ನೋಡಿರ್ತೀವಿ. ಚಿನ್ನ ಪರ್ಚೇಸ್ ಮಾಡೋ ಕಂಪನಿಗಳಿಂದ ಗ್ರಾಹಕರಿಗೆ ಮೋಸ, ಧೋಕಾ ಅಂತೆಲ್ಲ ಪೊಲೀಸ್ ಕೇಸ್ಗಳು ಅರೆಸ್ಟ್ ಮಾಡೋದು, ಜೈಲಿಗೆ ತಳ್ಳೋದೆಲ್ಲ ತುಂಬಾ ಇದ್ದೇ ಇರುತ್ತೆ. ಆದ್ರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರೇ ಕದ್ದು ಚಿನ್ನನ ಮಾರಕ್ ಬಂದವ್ರನ್ನ ಪೊಲೀಸಿಗೆ ಇಟ್ಕೊಟ್ಟಿದ್ದಕ್ಕೆ ಪ್ರಶಂಸನಾ ಪತ್ರ ಕೊಟ್ಟಿದ್ದಾರೆ. ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ನೀವು ನಂಬ್ತಿರೋ ಬಿಡ್ತಿರೋ, ಒಟ್ನಲ್ಲಿ ಪೊಲೀಸ್ ಅವರೇ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನಂತೂ 100% ನೀವು ನಂಬಲೇಬೇಕು. ಜೊತೆಗೆ ಚಿನ್ನ ಮಾಡೋ ಗ್ರಾಹಕರಿಗೆ ಸರಿಯಾದ ಮಾಹಿತಿ ಕೊಡಬೇಕು ಅಂತಾನೆ ಅವ್ರ ಹೆಡ್ ಆಫೀಸ್ ಅಲ್ಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯಿಂದಾನೆ ಒಂದು ಹೆಲ್ಪ್ ಡೆಸ್ಕ್ ಕಾಲ್ ಸೆಂಟರ್ ಇಟ್ಕೊಂಡಿದ್ದಾರೆ. ಇಲ್ಲಿ ಎಲ್ಲಾ ಭಾಷೆಗಳಲ್ಲೂ ಕಸ್ಟಮರ್ ಸಪೋರ್ಟ್ ಸಿಗುತ್ತೆ. ಸೊ ಸ್ನೇಹಿತರೆ, ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಶ್ರೀಕಾಂತ್ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಇವರಿಂದ ನನಗೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಗೆ ಮತ್ತೆ ನಮ್ಮ ಫಾಲೋವರ್ಸ್ಗಳಿಗೆ ತುಂಬಾ ಜನಕ್ಕೆ ಚಿನ್ನ ಮರದಲ್ಲಿ ಆಗ್ತಿರೋ ಮೋಸನ ತುಂಬಾ ತಡೆದ್ರು. ಲಾಸ್ಟ್ ಟೈಮ್ ಅಲ್ಲಿ ಒಂದು ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿ ಸರ್, ಅದಕ್ಕೂ ನಿಜವಾಗ್ಲೂ ಥ್ಯಾಂಕ್ ಯು. ಅದರಿಂದ ಅದು ಎಷ್ಟೋ ಜನಕ್ಕೆ ಉಪಯೋಗ ಆಯಿತು, ಅದು ನಿಮಗೂ ಗೊತ್ತಿದೆ. ಸೊ ಎಷ್ಟೋ ಜನ ಮೋಸ ಹೋಗೋದನ್ನೆಲ್ಲ ತಪ್ಪಿಸ್ಕೊಂಡಿದ್ದೀವಿ. ಸೊ ನಿಮ್ಮ ಕಂಪ್ನಿಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್ ನಮ್ಮ ವ್ಯೂವರ್ಸ್ಗಳಿಗೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿ ಬಗ್ಗೆ ನಾನೇನೇ ಹೇಳ್ಬೋದು, ಬಟ್ ನಿಮ್ಮಿಂದ ಅವ್ರು ಇನ್ಫಾರ್ಮೇಶನ್ ಹೋಯ್ತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಧನ್ಯವಾದಗಳು ಆರ್ವಿ ಅವರೇ, ತುಂಬಾ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಾ ಇದ್ದೀರಾ. ಓಕೆ ಸರ್, ನನಗೇನು ಖುಷಿ ಆಗ್ತದೆ, ನೀವೇ ಬಂದು ನಮ್ಗೆ ಇದು ಈ ಕಂಪ್ನಿ ಬಗ್ಗೆ ಮೋಸ ಆಗ್ತಿರೋ, ಚಿನ್ನ ತಗೋಬೇಕಾದ್ರೆ ಮಾರ್ಬೇಕಾದ್ರೆ ಎಷ್ಟು ಮೋಸ ಆಗ್ತಾ ಇದೆ ಅನ್ನೋದನ್ನ ನೀವು ಸರಿಯಾಗಿ ತಿಳಿಸಿ ಹೇಳ್ಕೊಟ್ಟಿದ್ರ ಲಾಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಯಾರು ಕೊಡಬೇಕು ಅನ್ನೋದು ಮ್ಯಾಟರ್ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಸರ್. ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಗೆ ಯಾಕೆ ಕೊಡಬೇಕು ಅನ್ನೋದೇನಂದ್ರೆ ವಿಶೇಷಗಳಿಂದ ನಾವೆಲ್ಲಾ ಕರ್ನಾಟಕದಲ್ಲಿ ಎಲ್ಲಾ ಸರ್ಕಾರದಲ್ಲಿ ಎಲ್ಲಾ ತಗೊಂಡಿರೋ ಸರ್ಟಿಫಿಕೇಟ್ಸ್ ಇದೆ. ಒಂದು ಫಸ್ಟ್ ಸರ್ಟಿಫಿಕೇಟ್ ನಮ್ದು ಬಂದ್ಬಿಟ್ಟು ISO ಸರ್ಟಿಫಿಕೇಟ್, ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಅಂತ. ISO 9001 2015 ಸರ್ಟಿಫೈಡ್ ಕಂಪ್ನಿ ನಮ್ದು. ಇದು ಯಾರಿಗೆ ಕೊಡ್ತಾರೆ ಅನ್ನೋದು ಅಂದ್ರೆ ಎಲ್ಲಾನು ಪ್ರಾಸೆಸ್ ಆಗಿ ನಡೆಸ್ತಾ ಇದ್ದಾರೆ ಈ ಕಂಪ್ನಿಯಲ್ಲಿ. ಎಲ್ಲ ಬಂದಿರೋ ಗ್ರಾಹಕರಿಗೆ ಸ್ಯಾಟಿಸ್ಫೈ ಮಾಡಿ, ಅವ್ರು ಚೆಕ್ ಮಾಡಿ, ಆಡಿಟ್ ಮಾಡಿ, ನೆಕ್ಸ್ಟ್ ನಮಗೆ ಈ ISO 9001 2015 ಸರ್ಟಿಫಿಕೇಟ್ ಕೊಟ್ಟಿರೋದು. ಸೊ ಇದು ನಮಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆಫ್ ಆರ್ಗನೈಸೇಷನ್ ಅವ್ರು ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನಾವೆಲ್ಲ ಕರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಆಗಿ ನಡೆಸ್ತಾ ಇದೀವಿ ಈ ಕಂಪ್ನಿನ.
ಅನ್ನೋದು. ತಗೋಬೇಕಾದ್ರೆ ಅವ್ರ ID ಪ್ರೂಫ್ ಆಗಿರ್ಬೋದು, ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ಅವ್ರ ವೆರಿಫಿಕೇಶನ್ ಆಗಿರ್ಬೋದು, ಎಲ್ಲಾನು ನಾವು ಸ್ಟ್ರೀಮ್ ಲೈನ್ ಆಗಿ ಮಾಡ್ತಾ ಇದೀವಿ, ಆರ್ಗನೈಸ್ಡ್ ಆಗಿ ಮಾಡ್ತಾ ಇದೀವಿ. ಪ್ಲಸ್ ಮತ್ತೆ ನಾವು ಬಂದಿರೋ ಗ್ರಾಹಕರ ಜೊತೆ ಚಿನ್ನನ ಉಜ್ಜದೆ ಇಲ್ಲ ಯಾವುದೇ ತರ ಇದು ಹಾನಿ ಮಾಡದೆ ಅವ್ರನ್ನ XRF ಟೆಕ್ನಾಲಜಿ ಮುಖಾಂತರ ನಾವು ಚೆಕ್ ಮಾಡ್ತಾ ಇದೀವಿ ಅಂತ ನಮ್ಗೆ ISO 9001 2015 ಸರ್ಟಿಫೈಡ್ ಕೊಟ್ಟಿದ್ದಾರೆ. ಒಂದು. ಎರಡನೇದು ನಮ್ದು MSME ಕೊಟ್ಟಿದ್ದಾರೆ, ಮೀಡಿಯಂ ಸ್ಕೇಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ನಮ್ಗೆ ಅದೊಂದು ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ಇರೋ ನಮಗೆ ಬೇಕಾಗಿರೋ ಎಲ್ಲಾ ಸರ್ಟಿಫಿಕೇಟ್ಸ್ ನಮ್ಮ ಕಂಪ್ನಿಗೆ ನಾವು ತಗೊಂಡಿದೀವಿ. ಇದು ನಮ್ದು ಸ್ಟ್ಯಾಂಡರ್ಡ್ಸ್ ಸರ್. ಇವಾಗ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗ್ಲಿ, ಗೋಲ್ಡ್ ಸೇಲ್ ಮಾಡೋಕ್ಕಾಗ್ಲಿ, ನಿಮ್ಮ ಹತ್ರ ಎಲ್ಲಾ ಸರ್ಟಿಫಿಕೇಟ್ ಗವರ್ಮೆಂಟ್ ಇಂದ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಸರ್? ಹೌದು ಸರ್. ಸರ್, ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಸರ್, ಇದು ಸುಮಾರು ಆಲ್ಮೋಸ್ಟ್ ಒಂದು 6 ವರ್ಷ ಆಗಿದೆ. ಓಕೆ ಸರ್. ಸೊ ಹಲವಾರು ಕಡೆ ಬ್ರಾಂಚಸ್ ಇದೆ. ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಎಲ್ಲಾ ಕಡೆ ಬ್ರಾಂಚಸ್. ಇವಾಗ 3 ಬ್ರಾಂಚಸ್ ಎಕ್ಸ್ಟ್ರಾ ಮಾಡಿದೀವಿ. ಒಂದು ಬೆಳಗಾಮು, ಒಂದು ಗುಲ್ಬರ್ಗ, ಒಂದು ರಾಯಚೂರು. ಸೊ ಈ 3 ಡಿಸ್ಟ್ರಿಕ್ಟ್ ಗಳು ಬಿಟ್ಟು ಸ್ನೇಹಿತರೆ ಇನ್ನು ತುಂಬಾ ಕಡೆ, ಮೈಸೂರು ಇರ್ಬೋದು, ಹುಬ್ಳಿ ಇರ್ಬೋದು, ಧಾರವಾಡ, ಮತ್ತೆ ಕರ್ನಾಟಕದಾದ್ಯಂತ ಇವ್ರು ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿದು ಬ್ರಾಂಚಸ್ ಗಳೆಲ್ಲ ಇದೆ. ಶ್ರೀ ಸ್ಟಾರ್ ಗೋಲ್ಡ್ ಗೆ ನೀವು ಯಾವ್ದಾರ ಫೇಕ್ ಚಿನ್ನ ಅಥವಾ ಕದ್ದಿರೋ ಚಿನ್ನ ಈ ತರದ್ದು ಏನೇ ತಗೊಂಡ್ರು ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀರಾ. ಸೊ ಅದಕ್ಕೋಸ್ಕರನೇ ಪೊಲೀಸ್ ಅವರು ಅಪ್ರಿಸಿಯೇಷನ್ ಲೆಟರ್ ಕೊಟ್ಟಿದ್ದು. ಓಕೆ, ನೀವು ಯಾವ್ದೋ ಒಂದು ಚಿನ್ನ ತಗೊಂಡಿದ್ದೀರಾ, ಅದಕ್ಕೆ ಯಾವ್ದೋ ಡಾಕ್ಯುಮೆಂಟ್ ಇಲ್ಲ ಅಂದ ತಕ್ಷಣ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಲಿ ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡಲ್ಲ. ನಾನು ಬೆಂಗಳೂರು ಆಫೀಸಲ್ಲಿ ಕೂತಿದ್ದೆ, ನಾನು ಚಿನ್ನ ಮಾರಬೇಕಾದ್ರೆ ಮೈಸೂರಲ್ಲಿ ನಮ್ಮ ಮನೇಲಿ ವೆರಿಫಿಕೇಶನ್ ನಡೀತು. ಆ ನಡೆದ ಮೇಲೆ ನನಗೆ ಚಿನ್ನ ಅವ್ರು ಬೈ ಮಾಡಿದ್ದು ಮತ್ತೆ ಕ್ಯಾಶ್ ಕೊಟ್ಟಿದ್ದು. ಕರೆಕ್ಟ್ ಆಗಿ ಶಿಸ್ತಾಗಿ ಎನ್ಕ್ವೈರಿಗಳು ಡಾಕ್ಯುಮೆಂಟ್ಗಳೆಲ್ಲ ಚೆಕ್ ಮಾಡ್ತಾರೆ. ಸೊ ಅವಾಗಲೇ ಈ ತರ ಅಪ್ರಿಸಿಯೇಷನ್ ಆಗೋದು. ಇಲ್ಲ ನಾವು ಫೇಕ್ ಚಿನ್ನಗಳೆಲ್ಲ ತಗೋತೀನಿ ಅಂದ್ರೆ ಈ ತರ ಸರ್ಟಿಫಿಕೇಟ್ ಕೊಡಲ್ಲ, ಜೈಲ್ ಒಳಗೆ ಕಂಬಿ ಎಣಿಸ್ಬೇಕಾಗುತ್ತೆ, ಅದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ನಾವು ಜಾಸ್ತಿ ಹೈಯೆಸ್ಟ್ ರೇಟ್ ನಮ್ಮ ಕಂಪ್ನಿಗೆ ಸಿಗೋದು. ಅದಕ್ಕೆ ನಮ್ಮ ಹತ್ರನೇ ಜನ ಬಂದು ಮಾರೋದು. ಈ ಪಾಲಿಸೀಸ್ ಎಲ್ಲ ಇರುತ್ತೆ, ನಮ್ದು ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಪ್ರಾಸೆಸ್ ಇರುತ್ತೆ. ಹೈಯೆಸ್ಟ್ ರೇಟ್ ಕೊಡೋದು ನಾವು. ಇದಕ್ಕೋಸ್ಕರ ಇದೆಲ್ಲ ಮಾಡಿನೇ ನಾವು ಹೈಯೆಸ್ಟ್ ರೇಟ್ ಕೊಡ್ತೀವಿ. ನಾವು ಬಂದಿದ ತಕ್ಷಣ ಅರ್ಧಂಬರ್ಧಂ ದುಡ್ಡು ತಗೊಳ್ಳೋದು, ಇಲ್ಲ ಅರ್ಧಕ್ಕೆ ಕೊಡೋದು ನಿಮ್ ಚಿನ್ನನ, ಇಲ್ಲ ಪ್ಯೂರಿಟಿ ಕಮ್ಮಿ ಮಾಡೋದು ಅನ್ನೋದು ಯಾವ್ದ್ರಲ್ಲಿ ನಮ್ದ್ರಲ್ಲಿ ಇಲ್ಲ. ದಯವಿಟ್ಟು ಬನ್ನಿ, ನಮ್ದ್ರಲ್ಲಿ ಎಕ್ಸ್ಪೀರಿಯನ್ಸ್ ಒಂದ್ಸಲ ಮಾಡಿ. ಖಂಡಿತ. ಶ್ರೀಕಾಂತ್ ಸರ್, ಇವಾಗ ಗಲ್ಲಿಗೆ ಊರಿಗೆ ಗೋಲ್ಡ್ ಪೈರ್ ಕಂಪ್ನಿಗಳು ಒಟ್ಟಾಕೊಂಡಿದೆ ಸರ್. ಇಂಥ ಕಾಂಪಿಟೇಷನ್ ಅಲ್ಲಿ ಇಂಥ ಪ್ರೈಸ್ ಗಳು ಇದ್ರಲ್ಲ, ನೀವು ಹೇಗೆ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್? ಗೂಗಲ್ ಅಲ್ಲಿ 4.9 ರೇಟಿಂಗ್ ಇದೆ, ಅದು 3000ಕ್ಕಿಂತ ಹೆಚ್ಚು ಜನ ಕಸ್ಟಮರ್ಗಳು ನಿಮ್ಗೆ ರೇಟಿಂಗ್ ಕೊಟ್ಟಿದ್ದಾರೆ ಸರ್. ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್? ಸರ್ ಆರ್ವಿ ಅವರೇ, ಎಷ್ಟೇ ಜನ ಬಂದ್ರು, ಎಷ್ಟೇ ಗೋಲ್ಡ್ ಬಯರ್ಸ್ ಇಂದ ಬಂದ್ರು, ನಮ್ಗೆ ನಾವು ಎಷ್ಟೇ ಕೋಟಿ ಚಿನ್ನ ಬಂದ್ರು ನಮ್ಮ ಮುಂದೆನೆ ನಮ್ಮ ಹತ್ರ ಒಂದು ಟ್ರಾನ್ಸ್ಪರೆನ್ಸಿ ಇದೆ. ಆ ಟ್ರಾನ್ಸ್ಪರೆನ್ಸಿ ಬಿಟ್ಟು ನಾವು ಯಾವತ್ತೇ ಯಾವುದೇ ಕಾರಣಕ್ಕೂ ನಾವು ಪರ್ಚೇಸ್ ಮಾಡಕ್ ಸಾಧ್ಯನೇ ಇಲ್ಲ. ಹಾ ಸರ್. ನಾನ್ ನಿಮ್ಗೊಂದ್ ವಿಷಯ ಹೇಳ್ತೀನಿ, ಯಾವ್ರೇ ಎಷ್ಟೇ ಬಂದ್ರು ನಮ್ದು ಅವ್ರದ್ದು ಒಂದು ಪರ್ಚೇಸ್ ಬಿಲ್ ಆಗ್ಲಿ, ಅವ್ರದ್ದೊಂದು ಪ್ರಾಸೆಸ್ ಆಗ್ಲಿ, ನಮ್ದೊಂದು ಸ್ಟ್ಯಾಂಡರ್ಡ್ಸ್ ಆಗ್ಲಿ, ಯಾರೇ ಬಂದ್ರು ಮೀಟ್ ಮಾಡಕ್ ಆಗೋದಿಲ್ಲ. ಅದು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ. ಅದಕ್ಕೋಸ್ಕರನೇ ನಮ್ಗೆ ಇಷ್ಟೊಂದು ಕರ್ನಾಟಕದ ಲೈಸೆನ್ಸ್ ಕೊಟ್ಟಿರೋದು, ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಪ್ರಶಂಸೆ ಲೆಟರ್ ಕೊಟ್ಟಿರೋದು. ಆ ಕಾರಣಕ್ಕೆ ನಾವು ಸ್ಟ್ಯಾಂಡರ್ಡ್ ಆಗಿದ್ದೀವಿ. ಓಕೆ. ನಿಮ್ ಸರ್, ಇವಾಗ ನಿಮ್ ಕೋಟಿ ರೂಪಾಯಿ ಚಿನ್ನ ನಿಮ್ಮ ಹತ್ರ ಬಂದ್ರು ಅದು ಜೆನ್ಯೂನಿಟಿ ಇಲ್ಲ ಅಂತಂದ್ರೆ ನೀವು ಮುಟ್ಟಲ್ಲ. ಓಕೆ. ಸೊ ಅದೇ ಸರ್. ಸೊ ಶ್ರೀ ಸ್ಟಾರ್ ಕಂಪ್ನಿಯ ಸ್ಪೆಷಾಲಿಟಿ ಏನಂತ ಕೇಳ್ಕೊಂಡ್ರಲ್ವಾ? ಸೊ ಕೋಟಿ ರೂಪಾಯಿ ಚಿನ್ನ ಬರ್ಲಿ, ಕೋಟಿ ರೂಪಾಯಿ ಬಿಸ್ನೆಸ್ ಬರ್ಲಿ, ಆ ಸ್ಟ್ಯಾಂಡರ್ಡ್ ಇಲ್ಲ ಮತ್ತೆ ಆ ಜೆನ್ಯೂನಿಟಿ ಇಲ್ಲ ಅಂತಂದ್ರೆ, ಸೊ ಶ್ರೀಕಾಂತ್ ಸರ್ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಆ ಚಿನ್ನನ ಪರ್ಚೇಸ್ ಮಾಡಲ್ಲ. ಅದಕ್ಕೋಸ್ಕರನೇ ಅವ್ರು ಆ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಗೂಗಲ್ ರಿವ್ಯೂಸ್ ನಮ್ದು 4.9 ರೇಟಿಂಗ್ಸ್ ಇದೆ. ಅದು 3000 ಜನ ಕೊಟ್ಟಿದ್ದಾರೆ. 4.9 ರೇಟಿಂಗ್ ದೇವಸ್ಥಾನಕ್ಕೂ ಇಲ್ಲ ರೇಟಿಂಗು. ಸೊ ಗೋಲ್ಡ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಗೆ ಇದೆ. ಸೊ ನೀವೇ ಅದರಲ್ಲೇ ಗೊತ್ತಾಗುತ್ತೆ ಆ ಜೆನ್ಯೂನಿಟಿ ಏನಿದೆ ಅಂತ. ಸೊ ನೀವೇನಾದ್ರು ಮುಂದೆ ಫ್ಯೂಚರ್ ಏನಾದ್ರು ನೀವು ಗೋಲ್ಡ್ ನ ಸೇಲ್ ಮಾಡಬೇಕು ಅಂತಿದ್ರೆ, ಸೊ ಗೋಲ್ಡ್ ನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಹಿಂದೆ ನೋಡ್ತಾ ಇರೋ ಕಾಲ್ ಸೆಂಟರ್ ಇದೆ. ಪ್ರತಿ ಲ್ಯಾಂಗ್ವೇಜ್ ಅಲ್ಲೂ ನಿಮ್ಗೆ ಇನ್ಫಾರ್ಮೇಶನ್ ಗಳನ್ನೆಲ್ಲ ಶೇರ್ ಮಾಡ್ತಾರೆ. ಸೊ ನೀವು ಒಂದೊಂದು ಸಣ್ಣ ಇನ್ಫಾರ್ಮೇಶನ್ ಅನ್ನು ತಗೊಂಡು ಎಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ಸೇಲ್ ಮಾಡಬೇಕು ಅಂತಂದ್ರೆ ಅಲ್ಲಿಗೆ ಮಾಡಿ. ನಿಮ್ಮ ಲಾಸ್ಟ್ ಚಾಯ್ಸ್ ಯಾವ್ದಾಗಿರುತ್ತೆ ಅಂದ್ರೆ ಅದು ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿನೇ ಆಗಿರುತ್ತೆ. ಕಾಲ್ ಸೆಂಟರ್ ಅಲ್ಲಿ ಎಲ್ಲ ಪ್ರತಿಯೊಂದು ಭಾಷೆನೂ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಹಿಂದಿ ಆಗ್ಲಿ ಹಿಂದಿ ಕನೆಕ್ಟ್ ಆಗುತ್ತೆ, ತಮಿಳ್ ಆಗ್ಲಿ ತಮಿಳ್ ಕನೆಕ್ಟ್ ಆಗುತ್ತೆ, ಕನ್ನಡ ಆದ್ರೆ ಕನ್ನಡ ಕನೆಕ್ಟ್ ಆಗುತ್ತೆ. ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಆ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗಿ ಗ್ರಾಹಕರಿಗೆ ಮಾಹಿತಿ ಸಿಗುತ್ತೆ. ಅದು ನಮ್ದು ಒಂದು ವಿಶೇಷ. ಒಟ್ನಲ್ಲಿ ಗ್ರಾಹಕರಿಗೆ ಏನ್ ಟ್ರಾನ್ಸ್ಪರೆಂಟ್ ಆಗಿ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದೆ ಆ ಲ್ಯಾಂಗ್ವೇಜ್ ನಮ್ಮ ಕಾಲ್ ಸೆಂಟರ್ ಅವರು ಅವ್ರಿಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಗೆ ಬಂದು ಚಿನ್ನ ಮಾರಿದ್ರೆ ನಿಮ್ಗೆ ಏನೇನೆಲ್ಲ ಲಾಭ ಆಗುತ್ತೆ, ಎಷ್ಟು ಜೆನ್ಯೂನ್ ಆಗಿ ಬಿಸ್ನೆಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಇದೆ. ಹೆಡ್ ಆಫೀಸು ಸಂಪಿಗೆ ರೋಡ್ 18 ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನೀವು ಬೇರೆ ಕಡೆ ಅಡ್ಡಾಡಿರೋ ಚಿನ್ನ ಬಿಡಿಸಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಲಿ ನ್ಯಾಯವಾದ ಬೆಲೆಗೆ ಪರ್ಚೇಸ್ ಮಾಡ್ತಾರೆ. ಚಿನ್ನ ಮಾರೋದ್ರಲ್ಲಿ ಮೋಸ ಹೋಗ್ಬೇಡಿ. ನಮಸ್ಕಾರಗಳು.